ಸರ್ವರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ದೇವಾಂಶ್. ಇಂದು ನಾನು ನಮ್ಮ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ ಆಗಿರುವ ಕೆಎಂಎಫ್ ಎಂದರೆ ಕರ್ನಾಟಕ ಹಾಲು ಮಹಾಮಂಡಳಿಯ ಕುರಿತು ಮಾತನಾಡಲು ಬಯಸುತ್ತೇನೆ. ಅದಕ್ಕಿಂತ ಮುನ್ನ ನಮ್ಮ ಕ್ಷೀರಸಾಗರ ಪಿತಾಮಹರಾದ ವರ್ಗೀಸ್ ಕುರಿಯನ್ ರವರಿಗೆ ನಮನ ಸಲ್ಲಿಸುತ್ತೇನೆ. ಕೆಎಂಎಫ್ ಅನ್ನು 1974ರಲ್ಲಿ ಸ್ಥಾಪಿಸಲಾಯಿತು. ಇದರ ಮುಖ್ಯ ಉದ್ದೇಶವೆಂದರೆ ರೈತರನ್ನ ಆರ್ಥಿಕವಾಗಿ ಬಲಪಡಿಸುವುದು ಮತ್ತು ಒಳ್ಳೆಯ ಗುಣಮಟ್ಟದ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಜನರಿಗೆ ತಲುಪಿಸುವುದಾಗಿದೆ. ಕೆಎಂಎಫ್ ನ ಅತ್ಯಂತ ಪ್ರಸಿದ್ಧ ಬ್ರ್ಯಾಂಡ್ ಎಂದರೆ ನಂದಿನಿ. ನಂದಿನಿಯ ಉತ್ಪನ್ನಗಳು ಕರ್ನಾಟಕದ ಮನೆ ಮನೆಗೂ ಪ್ರಸಿದ್ಧವಾಗಿದೆ. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಚೀಸ್, ಪನ್ನೀರ್, ಐಸ್ ಕ್ರೀಮ್ ಸೇರಿದಂತೆ ಹಲವಾರು ಉತ್ಪನ್ನಗಳು ಒಳ್ಳೆಯ ಗುಣಮಟ್ಟದಿಂದ ಜನರ ಹೃದಯಕ್ಕೆ ತಲುಪಿದೆ. ಕೆಎಂಎಫ್ ನ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ರೈತರು. ಲಕ್ಷಾಂತರ ರೈತರು ಇಲ್ಲಿ ಬಂದು ಹಾಲನ್ನು ಒದಗಿಸುತ್ತಾರೆ. ಇದರಿಂದ ಅವರ ಆರ್ಥಿಕ ಹಾಗೂ ಗ್ರಾಮೀಣ ಪರಿಸ್ಥಿತಿಯು ಅಭಿವೃದ್ಧಿಸುತ್ತದೆ. ಕೆಎಂಎಫ್ ಮಹಿಳೆಯರಿಗೆ ಉದ್ಯೋಗಾವಕಾಶಗಳನ್ನ ಸೃಷ್ಟಿಸುತ್ತದೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕೆಎಂಎಫ್ ಇತರೆ ಖಾಸಗಿ ಕಂಪನಿಗಳಿಗೆ ತನ್ನ ಪೈಪೋಟಿಯನ್ನ ನೀಡುತ್ತಾ ಮಾರ್ಕೆಟ್ನಲ್ಲಿ ತನ್ನ ಸ್ಥಾನವನ್ನ ಭದ್ರವಾಗಿ ಉಳಿಸಿಕೊಂಡಿದೆ. ನಮ್ಮ ನಂದಿನಿ ನಮ್ಮ ಹೆಮ್ಮೆ. ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಜಾಗತಿಕವಾಗಿ ಬೆಳೆಸಿ ನಮ್ಮ ನಾಡಿನ ರೈತರ ಹಿತವನ್ನ ಉಳಿಸಿ. ಐ ಲವ್ ನಂದಿನಿ. ಡು ಯು ಆಲ್ ಲವ್ ನಂದಿನಿ? ಎಸ್, ವಿ ಆಲ್ ಲವ್ ನಂದಿನಿ. ನಮ್ಮ ನಂದಿನಿ ನಮ್ಮ ಹೆಮ್ಮೆ. ಧನ್ಯವಾದಗಳು.